ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿದೆ. ಹಾಲು, ಕರೆಂಟ್, ಬಸ್, ಮೆಟ್ರೋ ದರ, ಡೀಸೆಲ್ ದರ ಏರಿಕೆ ಖಂಡಿಸಿ ಈ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿತ್ತು. ಹಲವಾರು ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೊದಲೇ ಸಂಕಷ್ಟದಲ್ಲಿರುವ ಜನರ ಗಾಯದ ಮೇಲೆ ಬರೆ ಎಳೆಯಲಾಗಿದೆ ಎಂದು ಕಿಡಿಕಾರಿದ್ದಾರೆ. ಈಗ ಇಷ್ಟೊತ್ತು ಇಬ್ಬರು ಫೋಟೋ ನೋಡಿದ್ರಲ್ಲ, ಹೆಸರು ಕರೆಕ್ಟ್ ಹೆಸರಿಲ್ಲ. ಅವ್ರದ್ದು ಒಬ್ರು ಕಳ್ಳ, ಇನ್ನೊಬ್ರು ಮಳ್ಳ. ಒಬ್ರು ಮಳ್ಳಿಗೆ ದುಡ್ಡು ಮಾಡ್ತಾರೆ ಸಿದ್ದರಾಮಯ್ಯ, ಇನ್ನೊಬ್ರು ಡೈರೆಕ್ಟ್ ಕಳ್ತಾನ. ಪರ್ಸೆಂಟೇಜ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತೇಳಿ ಅವರಿಬ್ಬರು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಒಂದು 10-15 ನಿಮಿಷದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ, ಮುಖ್ಯಮಂತ್ರಿಗಳ ಮನೆ ಕಡೆ ಮುಂದುವರಿಯುತ್ತೆ. ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಟೈಮ್ಗೆ ಎದ್ದು ಬಸ್ಗಳಿಗೆ ಎತ್ತಬೇಕು ಅಂತ. ಎಲ್ಲರೂ ಬಸ್ ಹತ್ಬೋದು. ಈಗಾಗಲೇ ಅವರೆಲ್ಲ ಟೆಂಟು, ಚೇರು ಎಲ್ಲ ಹೊಡೆದು ರೆಡಿ ಮಾಡಿದ್ದಾರೆ ಪೊಲೀಸರು. ಒಂದು ಈ ಸರ್ಕಾರವನ್ನ ನಾವು ಕೇಳಬೇಕು. ನಾವೆಲ್ಲರೂ ಹಿಂದೆ ಹೆಣದ ಮೇಲೆ ದುಡ್ಡು ತಿನ್ಬೇಡ ಅಂತ ಹೇಳ್ತಾ ಇದ್ರಿ. ಹೆಣದ ಮೇಲೆ ಹಾಕ್ತಾರಲ್ಲ, ಸತ್ತ ಹೆಣದ ಮೇಲೆ ದುಡ್ಡು ಹಾಕ್ತಾರೆ, ಹೆಣ ಎತ್ತೋಗ ಎಡ್ಸ್ತಾರೆ, ಅದನ್ನ ತಿನ್ಬೇಡ ಅಂತ ಹೇಳ್ತಾ ಇದ್ರಿ. ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನು ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಡೆತ್ ಸರ್ಟಿಫಿಕೇಟ್ ಹೆಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್ ಏನೇನಿದೆಯೋ ಇನ್ನು ಕ್ವಾರ್ಟರ್ಗೆ ಬಂದಿಲ್ಲ. ಅವರು ಬೇಗ ಬರ್ತಾ ಇದೆ. ಯಾರ್ಯಾರು ಬಿಯರ್ ಕುಡಿತಾರೆ ಅವರೆಲ್ಲ 50 ರೂಪಾಯಿ ಎಕ್ಸ್ಟ್ರಾ ರೆಡಿ ಮಾಡಿಕೊಡ್ರಿ. ಬಿಯರ್ ಎಲ್ಲ 50 ರೂಪಾಯಿ ರೆಡಿ. ಸ್ವಲ್ಪ ಕೋಲ್ಡ್ ಆದ್ಮೇಲೆ ವಾಟರ್ ವಿಸ್ಕಿ ಮೇಲೆಲ್ಲ ಅದ್ರ ಮೇಲೆ 50 ರೂಪಾಯಿ ರೆಡಿ ಮಾಡಿಕೊಂಡಿದ್ದಾರೆ. ಆಮೇಲೆ ನಿಮ್ ಟಾಯ್ಲೆಟ್ಗಳು, ಬೆಂಗಳೂರಲ್ಲಿ ನಿಮ್ ಟಾಯ್ಲೆಟ್ಗಳು ಇದೆಯಲ್ಲ ಗೊತ್ತಿದ್ಯಾ? ಜನರಲ್ ಟಾಯ್ಲೆಟ್ ಅಲ್ಲ, ನಿಮ್ ಮನೇಲಿ ಎಷ್ಟು ಟಾಯ್ಲೆಟ್ ಇದೆಯೋ ಅಷ್ಟು ಟಾಯ್ಲೆಟ್ ಕಸ ಎಷ್ಟು ಬರ್ತದೋ ಅದನ್ನ ಕೆಜಿ ಲೆಕ್ಕ ತೂಕ ಹಾಕಿ ಮೇಲೆ ಕೆಜಿ ಲೆಕ್ಕ ಎಲ್ಲಿಗೆ ಬಂದಿದ್ದಾರೆ ನೋಡಿ. ಟಾಯ್ಲೆಟ್ಗೂ ಬಿಟ್ಟಿಲ್ಲ ಇವರು ಕಂಡ್ರು. ಅದಕ್ಕೆ ಕಳ್ಳ ಮಳ್ಳ ಅಂದಿದ್ರು. ಟಾಯ್ಲೆಟ್ಗೂ ಕಾಸೀಗ. ಈಗ ನಾವು ಧರಣಿ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು. ಇನ್ನು ಮನೆಗೆ ಹೋಗೋದ್ರೊಳಗಡೆ ಬೆಂಗಳೂರವರಿಗೆ ನೀರಿನ ತೆರಿಗೆ ಕಾದಿದೆ. ನೀರಿನ ತೆರಿಗೆ ಈಗ ಬೆಂಗಳೂರಿಗೆ ಕಾದಿದೆ. ಇನ್ಮೇಲೆ ನಮ್ಮ ಅಶ್ವತ್ಥನಾರಾಯಣ ಬರ್ತಾರೆ ಹೊಸ ಮೀಟರ್ ಹಾಕಕ್ಕೆ. ಯಾವ ಮೀಟರ್ ಅದು? ಸ್ಮಾರ್ಟ್ ಮೀಟರ್. 15,000 ಕೋಟಿ ಲೂಟಿ ಅದರಲ್ಲಿ. ಸ್ಮಾರ್ಟ್ ಮೀಟರ್ 15,000 ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು. ನಾವು ಕಾಂಗ್ರೆಸ್ ಬರಲ್ಲ, ಏನು ಅಡಪುಡಕ್ಕಾಗಿ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ. ಜನಕ್ಕೆ ಅರ್ಥ ಆಗಿದೆ. ಹೆಂಡತಿ ಹತ್ರ 2,000 ರೂಪಾಯಿ ಕೊಟ್ಟು ಗಂಡ ಹತ್ರ 5,000 ರೂಪಾಯಿ ಕೀಳುವಂತ ಸ್ಕೀಮು ಜನಕ್ಕೆ ಅರ್ಥ ಆಗಿದೆ. ಬಡವರು ಮಾತಾಡ್ತಾ ಇದ್ದಾರೆ. ಬಡವರು ಯಾರು 2,000 ರೂಪಾಯಿ ತಗೊಂತಾರೆ ಅವರು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಿನ್ ಮನೆ ಆಳ ಸಿದ್ದರಾಮಯ್ಯ, ನನಗೆ 2,000 ಕೊಟ್ಟು ನನ್ನ ಗಂಡನ ಜಾಬ್ಗೆ 5,000 ಆಗ್ತಾ ಇದೆಯಲ್ಲ ಟ್ಯಾಕ್ಸು, ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದ್ದಾರೆ. ಇದು ದಿನನಿತ್ಯದ ನೋಡ್ತಾ ಇದ್ದೀರಿ ನಾವು. ಈ ಸರ್ಕಾರ
ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದರೆ ಲೂಟಿ ಮಾಡಕ್ಕೆ ಹಿಡಿದಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊಲಗಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ, ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ, ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ, ಆ ಪಾಪವನ್ನ ಕಳ್ಕೊಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಮಾನ ಮರ್ಯಾದೆ ಏನು ಇಲ್ಲ, ಸಿದ್ದರಾಮಯ್ಯಗೂ ಇಲ್ಲ, DK ಶಿವಕುಮಾರ್ಗೂ ಇಲ್ಲ, ಇಡೀ ಸರ್ಕಾರ. ಅದ್ಯಾವುದೋ ಮಂತ್ರಿ ಹೇಳ್ತಾರೆ, ಬೆಳಗಾವಿ ಮಂತ್ರಿ, ಈ ಡೀಸೆಲ್ ಬೆಲೆ ಏರಿಸಿರೋದು ಕೇಂದ್ರ ಸರ್ಕಾರ ಅಂತ. ಇನ್ನೊಬ್ಬ ಮಂತ್ರಿ ಹೇಳ್ತಾನೆ ಕನ್ನಡ ಬರೆಯಕ್ಕೆ ಬರಲ್ಲ, ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯಕ್ಕೆ ಬರಲ್ಲ, ಕನ್ನಡ ಸಂಸ್ಕೃತಿ ಮಂತ್ರಿ. ಕನ್ನಡ ಮಾತಾಡಕ್ ಬರಲ್ಲ ಅಂದ್ರೆ ಅವ್ರ ಎಜುಕೇಶನ್ ಮಿನಿಸ್ಟ್ರು, ಪ್ರೈಮರಿ ಎಜುಕೇಶನ್. ಈ ತರದ ಅಂದ್ರೆ ಎಷ್ಟು ಈ ಮಂತ್ರಿ ಮಂಡಲದಲ್ಲಿ ಇರುವಂತವ್ರು ಎಷ್ಟು ಅಜ್ಞಾನಿಗಳು. ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಎಂತ ಜ್ಞಾನಿ ಅಂತ ಹೇಳಿದ್ರೆ, ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು, ನಾವು ಬಜೆಟ್ ಮಂಡನೆ ಮಾಡಿದಾಗ ನಾವು ಏನೇನ್ ಟ್ಯಾಕ್ಸ್ ಈ ವರ್ಷ ಹಾಕ್ತೀವಿ, ಈ ರಾಜ್ಯಕ್ಕೆ ಏನೇನ್ ತೆರಿಗೆ ಬೇಕು, ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನ್ ಮಾಡ್ತೀವಿ ಅಂತ ಮಾಡುವಂತ ಬಜೆಟ್. ಸಿದ್ದರಾಮಯ್ಯ ಎಲ್ಲಾದ್ರೂ ಒಂದು ಈ ಸರ್ಕಾರಕ್ಕೆ ನಿನ್ನೆ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ದರು. ನಂದೀಶನ ಮೈಕ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊಡಬೇಕು. ನಿನ್ನೆ ಬಿಡುಗಡೆ ಆದಂತಹ ಚಾರ್ಜ್ ಶೀಟ್ ಇವತ್ತು ಅದರ ಮೇಲೆ ವಿಚಾರಣೆ ನಡೆಯೋದಿದೆ. ಈ ಕಟಕಟೆಗೆ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಕಟಕಟೆಯಲ್ಲಿ ನಿಂತಿದ್ದಾರೆ. ಒಂದು ಸೆಕೆಂಡ್, ಚಲವಾದಿ ಅವರಿಗೆ ಮೈಕ್ ಕೊಡಿ. ಒಂದು ಸೆಕೆಂಡ್ ನನಗೆ ಹೇಳಿ, ಮೈಕ್ನವರು ಶೆಲ್ ಚೇಂಜ್ ಮಾಡ್ಕೊಡಿ, ಅಲ್ಲೇ ಹೋಗಿ. ಸಿದ್ದರಾಮಯ್ಯ ಕಟಕಟೆಯಲ್ಲಿ ನಿಂತಿದ್ದಾರೆ. ನಿಂತಿರೋರು ಯಾರು? ನಿಮ್ಮ ಹೆಸರನ್ನ ಹೇಳಿ. ನಾನು ಸಿದ್ದರಾಮಯ್ಯ. ಶೇಮ್ ಶೇಮ್. ಆ ಕಡೆ ಅವರಿಗೆ ಮೈ ಕೊಡಿ. ನಿಮ್ಮ ಹೆಸರನ್ನ ಹೇಳಿ. ಇನ್ನೊಂದ್ಸಾರಿ ಹೇಳಿ. ನಾನು DK ಶಿವಕುಮಾರ್. ಶೇಮ್ ಶೇಮ್. ವಿಚಾರಣೆಯನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರು. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಇದು ಜನತಾ ನ್ಯಾಯಾಲಯ. ಪ್ರಶ್ನೆಗಳು ಗಂಭೀರ ಇದೆ. ಸಮಯೋಚಿತವಾದ ಉತ್ತರವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಈ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ಚೀಮಾರಿ ಹಾಕತಕ್ಕಂಥದ್ದು ಎಚ್ಚರಿಕೆ ಇರಲಿ. ಸಿದ್ದರಾಮಯ್ಯನವರೇ, 5 ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರಿ. ಹೌದು, ಸರಿಯಾಗಿ ಸಿಗ್ತಾ ಇಲ್ಲ. ಸುಳ್ಳು ಹೇಳಿ ಸರ್ಕಾರ ಮಾಡಿದ್ರಿ. ಈಗ ಜನತಾ ನ್ಯಾಯಾಲಯದಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ನೀವೇ ಲೂಟಿ ಮಾಡಿದ 14 ಸೈಟ್ಗಳನ್ನು ವಾಪಸ್ಸು ಕೊಟ್ಟಿದ್ದೀರಿ. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆಯುವ ಪ್ರಯತ್ನವನ್ನು ಮಾಡಿ ಇಡಿ ಕೈಯಲ್ಲಿ ಸಿಕ್ಕಿ ಗುದ್ದಿಸಿಕೊಳ್ತಾ ಇದ್ದೀರಿ. ಹೌದಾ? ಒಳ್ಳೇದಾಯ್ತು. ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ ಪಕ್ಕದಲ್ಲಿ ಇದ್ದಾರಲ್ಲ ಸಿದ್ದರಾಮಯ್ಯ, ಅದೇನೋ ನೆಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಅಂದ್ರಲ್ಲ, ಮಾಡಿದ್ರ? ಇಲ್ಲ, ಯಾವಾಗ ಮಾಡ್ತೀರಿ? ಅತಿ ಶೀಘ್ರದಲ್ಲಿ. ನೀವು ಉದ್ರೋಗ್ತಾ ಇರೋ ಚೇರ್ನ ನೆಟ್ಟು ಬೋಲ್ಟು ಬಿಚ್ತೀರೋ ಟೈಪ್ ಮಾಡ್ತೀರೋ? ಬಿಡ್ತೀವಿ. ಬೆಂಗಳೂರು ತನಕ. ಸರಿ, ಬಹಳ ಉತ್ತರ ಒಳ್ಳೆ ಚೆನ್ನಾಗಿದೆ. ಮುಖ್ಯಮಂತ್ರಿಗಳೇ, ನಿಮ್ಮದು ಟೈಟ್ ಆಗ್ತಾ ಇಲ್ಲ, ಎಲ್ಲ ಲೂಸ್ ಆಗ್ತಾ ಇದೆ. ಎಲ್ಲ ಸೇರಿ ಹುಷಾರಾಗಿ ಹೋಗ್ಲಿ ಬಿಡಿ. ನೀವು ಗ್ಯಾರಂಟಿಗಳನ್ನು ಸರಿಯಾಗಿ ತಲುಪಿಸಲಿಲ್ಲ. ಬೆಲೆ ಏರಿಕೆ ಮಾಡಿದ್ದು ಯಾಕೆ? ದುಡ್ಡು ಹೊಡೆಯಕ್ಕೆ. ಶೇಮ್ ಶೇಮ್. ಸತ್ಯ ಒಪ್ಕೊಳ್ತಾ ಇದ್ದೀರಿ.
ಅದರಿಂದ ನಿಮ್ಮ ಶಿಕ್ಷೆ ಕಡಿಮೆ ಆಗುತ್ತೆ. ಸತ್ಯ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ 4,000 ರೂಪಾಯಿ ಕೊಡ್ತಿದ್ರು. ನೀವು ಮಾತಾಡ್ತಿದ್ರೆ ರೈತರ ಪರ ಅಂತೀರಲ್ಲ, ಅದನ್ನ ವಾಪಸ್ ಪಡೆದಿದ್ದೇಕೆ? ನಿಮಗೆ ಮರ್ಯಾದೆ ಇದೆಯಾ? ಏನು ಇಲ್ಲ ಅಂತದೆಲ್ಲ ಏನಿಲ್ಲ. ಅಯ್ಯೋ ಪಾಪ, ಎಲ್ಲ ಬಿಟ್ರೆ ಎಲ್ಲ 3 ಬಿಟ್ಟಾಯ್ತು. ಆಯ್ತು, ಇಂಥವರೇ ಬೇಕು ಈ ರಾಜ್ಯಕ್ಕೆ. ಪಾಪ ಜನ ಬಹಳ ಕಷ್ಟಪಟ್ಟು ನಿಮಗೆ ಓಟ್ ಹಾಕಿದ್ರು, ನೀವು 3 ಬಿಟ್ಟವ್ರಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಯ್ತು. ಜನ ತಿಳ್ಕೊಳ್ಳಿ ಇವರ ಈ ಕಾರ್ಯ ಚಟುವಟಿಕೆಯನ್ನ. ಮಾನ್ಯ